जगन्माते करुणापिताये करुणिसि कापाडम्मा श्री जगन्माते करुणापिताये करुणिसि कापाडम्मा कण्णीरु बरसि पन्नीरु सुरिसि कण्णीरु बरसि पन्नीरु सुरिसि कೈ ಹಿಡಿದು ನಡೆಸು ಅಮ್ಮ ಕೈ ಹಿಡಿದು ನಡೆಸು ತಾಯಿ ಕೈ ಹಿಡಿದು ನಡೆಸು ಶ್ರೀ ಜಗನ್ಮಾತೆ ಕರುಣಾಂಬೆ ತಾಯಿ ಕರುಣಿಸಿ ಕಾಪಾಡಮ್ಮ ಶ್ರೀ ಜಗನ್ಮಾತೆ ಬಡವರ ಬಾಳಿಗೆ ನೀ ಬೆಳಕಾಗಿ ಕೈ ಹಿಡಿದು ನಡೆಸೆಮ್ಮನು ಬಡವರ ಬಾಳಿಗೆ ನೀ ಬೆಳಕಾಗಿ ಕೈ ಹಿಡಿದು ನಡೆಸೆಮ್ಮನು ನಿನ್ನ ಪೂಜೆ ಮಾಡುವೆ ತಾಯೇ ನಿನ್ನ ಪೂಜೆ ಮಾಡುವೆ ತಾಯೇ ಕೈ ಹಿಡಿದು ನಡೆಸು ಅಮ್ಮ ಕೈ ಹಿಡಿದು ನಡೆಸು ತಾಯೇ ಕೈ ಹಿಡಿದು ನಡೆಸು ಶ್ರೀ ಜಗನ್ಮಾತೆ ಕರುಣಾಂಬೆ ತಾಯೇ ಕರುಣಿಸಿ ಕಾಪಾಡಮ್ಮ ಶ್ರೀ ಜಗನ್ಮಾತೆ ಅಮ್ಮ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಇಡೀ ಜಗತ್ ಕಲ್ಯಾಣಕ್ಕಾಗಿ ಅವತರಿಸಿ ಬಂದಂತೆ ದೇವಾನುತಿ ದೇವತೆಗಳಿಗೆ ರಕ್ಷಣೆ ನೀಡಿದ ನೀನು ಇಂದು ಬಡವರ ಪಾಲಿಗೆ ಬಡವರ ಬಾಳನ್ನ ಹಸನುಗೊಳಿಸಲು ಮತ್ತೊಮ್ಮೆ ಅವತರಿಸಿ ಹುಟ್ಟಿ ಬಾ ತಾಯಿ ಅಮ್ಮ ಈ ಭೂತಾಯಿನೇ ನನ್ನ ಪಾಲಿನ ದೇವರು ಅಂತ ನಂಬಿತಿರುವ ಈ ಬಡ ರೈತರ ಬಾಳನ್ನ ಹಸನುಗೊಳಿಸಲು ಮತ್ತೊಮ್ಮೆ ಅವತರಿಸಿ ಹುಟ್ಟಿ ಬಾ ತಾಯಿ ದುರ್ಗಾ ಪರಮೇಶ್ವರಿ ಹೆದರಬೇಡ. ನೀನು ಒಂದು ಹೆಣ್ಣು, ನಿನ್ನನ್ನು ಎಂದು ಪರಿಪರಿಯಾಗಿ ಕಾಣಬಹುದಮ್ಮ. ಆ ಮಂಗಮ್ಮ ತಾಯಿಯನ್ನು ನಂಬಿದೆ ಎಂದ ಬಳಿಕ ಆ ಮಂಗಮ್ಮ ತಾಯಿ ನಿನ್ನನ್ನು ಬಿಡುವುದಿಲ್ಲ ಶಾರದಾ. ಅಂತ ದುಷ್ಟ ರಾಕ್ಷಸರು ಬಂದರು, ಅವರನ್ನು ಸಂಹಾರ ಮಾಡಿದವಳು ಒಂದು ಹೆಣ್ಣು. 33 ಕೋಟಿ ರಾಕ್ಷಸರನ್ನು ಸಂಹಾರ ಮಾಡಿದವಳು ಒಂದು ಹೆಣ್ಣು. ಇದೇ ನಾಟಕದಲ್ಲಿ ಗೆದ್ದಪ್ಪ ನರಹರಿ ನಿನ್ನನ್ನು ಪರಿಪರಿಯಾಗಿ ಕಾಣಬಹುದು ಶಾರದಾ, ಕಾಣಬಹುದು. ಒಂದು ವೇಳೆ ಒಳ್ಳೆಯ ಮಾತಿನಿಂದ ಅವರಿಗೆ ಹೇಳಿ ನೋಡು. ನಿನ್ನ ಮಾತನ್ನು ಅವರು ಕೇಳದಿದ್ದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ
ಸೇಡಿಗೆ ಸೇಡು, ಈ ಬೆಟ್ಟಪ್ಪನ ಪ್ರತಿಕಾರದ ಸೇಡು. ಶಾರದಾ, ನಿಮ್ಮಂತನ್ನು ಪ್ರತಿಕಾರದ ಸೇಡಲು ಈ ದೇವಿ ಕಣ್ಣು ತೆರೆದಲ್ಲಿ ಶಾರದಾ. ನಮ್ಮಂತ ದಲಿತರ ಮನಸ್ಸು ಮಾಡಿದರೆ ವರ ಕೊಡ್ತಾರೆ, ಕೈ ಬಿಸಿದರೆ ಕಾಸು ಚೆಲ್ಲುತ್ತಾರೆ. ನೀನು ಎಷ್ಟು ಭಕ್ತಿಯಿಂದ ಬೇಡಿಕೊಂಡರೂ ವರವನ್ನು ನೀಡೋದಿಲ್ಲ. ನನ್ನ ಹತ್ತಿರ ಕೈ ಮುಗಿದು ಕೇಳಿದರೆ ನಿನ್ನ ಜೀವನವನ್ನೇ ಹೂವಿನ ತೋಟದಂತೆ ಕಂಗಲಿಸುವೆ. ಏನು ಅಂತ್ಯ? ಧನಿಕರೇ, ಇದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಭಕ್ತಿಯಿಂದ ದೇವರಲ್ಲಿ ಬೇಡಿಕೊಂಡ್ರೆ ಬಂದ ಕಷ್ಟಗಳೆಲ್ಲವೂ ಪರಿಹಾರವಾಗುವುದು. ಆದ್ರೆ ನಿಮ್ಮಂತ ಶ್ರೀಮಂತರ ಎದುರಿಗೆ ಕೈ ಮುಗಿದು ಬೇಡಿಕೊಂಡ್ರೆ ಕಷ್ಟ ಬರೋದಲ್ಲ, ಬಡವರ ಬೆವರಿನ ಮೇಲೆ ಬಡ್ಡಿ ಸಮೇತ ಹಾಕುವ, ಬಡವರನ್ನೇ ಸರ್ವನಾಶ ಮಾಡಿದ ನೀಚ ಶ್ರೀಮಂತರು ನೀವು. ನನ್ನ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ದರು ನನ್ನನ್ನು ಎದುರು ಹಾಕಿಕೊಂಡು ಬದುಕುತ್ತಿದ್ದನಲ್ಲ ಆ ನಿನ್ನ ಗಂಡ, ಅವನಿಗೆ ಸರಿಯಾಗಿ ಹೇಳು, ಈ ಧನಿಕನ ಜೊತೆ ಉದ್ದಾಟ ಸರಿ ಅಲ್ಲವೆಂದು. ಯಾವುದು ಸರಿ ಯಾವುದು ತಪ್ಪು ಅಂತ ನನ್ನ ಗಂಡ ತಿಳಿದುಕೊಂಡೆ. ಯಾರ ಹಂಗಿಲ್ಲದೆ ಭೂತಾಯಿಯ ಮಗನಾಗಿ, ನೇಗಿಲ ಹೊತ್ತು ನೇಗಿಲ ಯೋಗಿಯಾಗಿ ಇಡೀ ದೇಶಕ್ಕೆ ಅನ್ನ ಹಾಕುವ ಒಬ್ಬ ರೈತನಾಗಿ ಬೆರೀತಾ ಇದ್ದಾನೆ. ಅಂತವನು ನಿನ್ನಂತವನಿಗೆ ಸಲಾಂ ಹೊಡಿಬೇಕಾ? ಸಲಾಂ ಹೊಡೆಯುತ್ತಿದ್ದರೆ ಅಡ್ಡಡ್ಡಾಗಿ ಸೀಳುವೆ. ನೇರವಾಗಿ ಹೇಳುವೆ ಕೇಳು. ನಾಳೆ ದಿನ ನಮ್ಮೂರಲ್ಲಿ ನಡೆಯುವ ಆ ಎತ್ತಿನ ಬಂಡೆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಡ ಅಂತ ನಿನ್ನ ಗಂಡನಿಗೆ ಹೇಳು. ನನ್ನ ಮಾತು ಮೀರಿ ನಡೆದಿದ್ದಾದ್ರೆ ಅದರ ಪರಿಣಾಮವೇ ಬೇರೆ. ಭಲೆ ಧನಿಕ, ಭಲೆ. ಒಬ್ಬ ಗಂಡಸಾಗಿ ರಂಗದಲ್ಲಿ ಇಳಿದು ಯುದ್ಧ ಮಾಡುವುದನ್ನ ಬಿಟ್ಟು ಒಂದು ಹೆಣ್ಣಿನ ಮುಂದೆ ಬಂದು ಪೌರುಷತನ ತೋರಿಸಿ ಹೆದರಿಸ್ತಾ ಇದೆಯಲ್ಲ, ಯಾಕೆ? ನಿನ್ನಲ್ಲಿ ತಾಕತ್ ಅನ್ನೋದು ಇಲ್ವಾ? ಈಗ ನಾನು ಹೇಳ್ತೀನಿ ಕೇಳು. ಈ ಸಲ ಜಾತ್ರೆಯಲ್ಲಿ ನಮ್ಮ ಎತ್ತುಗಳೇ ಪ್ರಥಮ ಸ್ಥಾನದಲ್ಲಿ ಬರ್ತವೆ ಅಂತ ನಾನು ಹೇಳ್ತೀನಿ. ಹಾಗಾಗಬಾರದು ಅಂತ ನಿನಗೆ ಹೇಳಿ ಹೋಗೋದಕ್ಕೆ ಬಂದಿರುವೆ. ಲೇ, ನನ್ನ ಮಾತಿಗೆ ಒಪ್ಪಿಯೋ ಅಥವಾ ನಿನ್ನನ್ನು ಅಪ್ಪಿ ಮುದ್ದಾಡಿ ಬಿಡಲು ಯಾವುದು ಬೇಕು ನೀನೇ ಆರಿಸಿಕೋ. ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ದು ಒಂದೇ ಮಾತು ಅಂತ. ಇಟ್ಟ ಹೆಜ್ಜೆಯನ್ನ ಯಾವತ್ತೂ ಮುಂದಿಟ್ಟಿದ್ದನ್ನ ಹಿಂದೆ ಇಡ್ಲಾರ ನನ್ನ ಗಂಡ ಅಂದಾಗ, ನಿನಗೆ ನನ್ನ ಗಂಡನಿಂದ ಬೆಲೆ ಸಿಗಬೇಕು ಅಂದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಟು ಹೋಗ್ಬೇಕು. ಲೇ, ನಾನು ಹಾಗೆ ಹೋಗುದಿಲ್ಲ. ಚಚ್ಚದೆ ಮಾತುಗಳು ನಾಡಿದ ನಿನ್ನನ್ನು ಕಚ್ಚಿ ಕಚ್ಚಿ ಹೋಗುವೆ. ಓ ಎಂಟಿದ ಬಂಡೆ, ನಿನ್ನ ಗಂಡನಲ್ಲಿ ತಾಕುತ್ತಿದ್ದರೆ ಬಂದು ಈಗಲೇ ರಕ್ಷಿಸಲಿ ಬಾರಲೇ. ನಿಂತ್ಕೋ.
ಹೆಣ್ಣಿಗಾಗಿ ಲಂಕಾ ಪಟ್ಟಣವೇ ಸುಟ್ಟು ಹೋಯ್ತು ಅಂದಾಗ ನೀನೇನಾದ್ರೂ ಇವತ್ತು ನನ್ನನ್ನ ಮುಟ್ಟಿದ್ಯಾದ್ರೆ ಇಡೀ ಊರೇ ಸುಟ್ಟು ಹೋಗುವುದನ್ನ ಎಚ್ಚರದಿಂದ ಇಟ್ಕೋ. ಅದನ್ನ ನೀನು ವಿಚಾರಿಸಿದ್ಯಾ? ವಿಚಾರಿಸಲು ಇದು ನಿನ್ನ ಮದುವೆ ನಿಶ್ಚಿತಾರ್ಥ ಅಲ್ಲ ಶಾರದಾ. ನನಗೆ ಸವಾಲು ಹಾಕಿದ ಹೆಣ್ಣು ಕಸದ ಕೀಳಾಗಿ ಬಂದು ಬೀಳಬೇಕು ನನ್ನ ಕಾಲ ಕೆಳಗೆ. ಬಾರಲೇ ಸೋಕ್ಕಿನ ಹೆಣ್ಣೆ. ನನ್ನ ಮಗನೇ, ದೇವರ ಗುಡಿಯಲ್ಲಿ ಭಕ್ತಿಯ ಕೂಗು ಕೇಳಿಸಬೇಕು. ಅದನ್ನು ಬಿಟ್ಟು ಒಂದು ಹೆಣ್ಣಿನ ಬಾಯಿಂದ ಕ್ರಂದನದ ಕೂಗನ್ನು ಕೇಳಿಸುತ್ತಿರುವೆಯಲ್ಲ, ನಾಚಿಕಾಗುವುದಿಲ್ಲವೋ ಈ ನಿನ್ನ ಹೇಸಿ ಜನ್ಮಕ್ಕೆ? ಲೇ ಲೇ, ನೀನು ಯಾರೇ ಇರಬಹುದು, ಎಂತವನೇ ಆಗಿರಬಹುದು, ನಾನು ಕಣ್ಣು ಬಿಟ್ಟು ನೋಡೋದಕ್ಕಿಂತ ಮುಂಚಿತವಾಗಿ ಹೊರಟು ಹೋಗುವುದಿಲ್ಲ. ಈ ಬೆಟ್ಟಪ್ಪನ ಆಗ್ರಹದಲ್ಲಿ ಉಗ್ರವಾಗಿ ಬಂದಿಲ್ಲ. ಯಾರು ನೀನು? ನಾನೇ ನಾನೇ, ನೀನು ನೀನೇ. ಹಂತ ಹಂತವಾಗಿ ಗೊತ್ತಾಗುವುದು ನಾನು ಯಾರು ಅಂತ. ನೋಡು, ಈ ಭೂಮಿಯಲ್ಲಿ ಹಗಲಿರಲು ದುಡಿದು ಬಂದ ಮಾಲಿಗೆ ಸರಿಯಾದ ಬೆಲೆ ನೀಡದೆ ಬಡವರ ಹೆಸರಿನಲ್ಲಿ ಮೆರೆದು ಅವರ ರಕ್ತವನ್ನು ನೀರಿನಕ್ಕೆ ಕುಡಿತೀರಲ್ಲ, ನೀನೊಬ್ಬ ರಾಕ್ಷಸನ ಇಲ್ಲ ಮನುಷ್ಯನ? ಪಿಶಾಚಿ ಅಂತ ತಿಳ್ಕೋ. ನೀನ್ ಯಾರೇ ಇರ್ಬೋದು, ನಾನು ಶಿವನ ಕಣ್ಣು ಬಿಡುವುದಕ್ಕಿಂತ ಮುಂಚಿತವಾಗಿ ಹುಟ್ಟಿದವನು. ಇದು ನನ್ನ ಊರಿನ ವಿಷಯ. ಮೇಲಾಗಿ ಇವಳು ನನಗೆ ಬೇಕಾದ ಹೆಣ್ಣು. ಇದು ರಾಮನ ಜನ್ಮಭೂಮಿ. ಸೀತಾಮಾತೆಯನ್ನು ರಾವಣನು ಹೊತ್ತೊಯ್ದಾಗ ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕಾ ಪಟ್ಟಣಕ್ಕೆ ಹಾರಿ ಲಂಕೆಯನ್ನು ಸುಟ್ಟು ಬಂದ ಇತಿಹಾಸಕನು ಈ ನಮ್ಮ ಭಾರತ ದೇಶದ ಇತಿಹಾಸ. ನಾನು ಆಂಜನೇಯನ ಭಕ್ತ. ಎತ್ತಿದರೆ ಗದೆ, ಇಳಿಸಿದ್ರೆ ವದೆ. ಹೆಣ್ಣಿಗಾಗಿ ಅದೆಂತೆಂತವರು ಮಣ್ಣಲ್ಲಿ ಮಣ್ಣಾಗಿ ಹೇಳಿ ಹೆಸರಿಲ್ಲದೆ ಹೋಗಿದ್ದಾರೆ. ಅಂಥದ್ರಲ್ಲಿ ನೀನು ಇವಳನ್ನು ಗೆಲ್ಲುತ್ತೀನಂತ ಹೇಳ್ತಿರುವಲ್ಲ, ಅವಳು ತನ್ನ ಹೃದಯವನ್ನು ತನ್ನ ಗಂಡನಿಗೆ ಕೊಟ್ಟು ಗಂಡನೇ ದೇವರಂತ ಪೂಜಿಸುತ್ತಿದ್ದಾಳೆ. ಅದಕ್ಕೆ ನೀನು ಧಕ್ಕೆ ತಂದಿದ್ದೀಯಾದರೆ ಮಗನೇ, ಆಗಲೇ ಅವಳು ಕೂಗಿದಳಲ್ಲ ಕಾಪಾಡಿ ಅಂತ. ಆ ಶಬ್ದ ನನ್ನ ಕಿವಿಗೆ ಬಿದ್ದರೆ ನಾನು ಎಲ್ಲೇ ಇರಲಿ ಹೇಗೆ ಇರಲಿ ಅಲ್ಲಿಯೇ ಪ್ರತ್ಯಕ್ಷನಾಗುತ್ತೇನೆ. ಸಮಯ ಬಂದರೆ ಯಮಲೋಕಕ್ಕೆ ಪಾರ್ಸಲ್ ಕಳಿಸುತ್ತೇನೆ. ಲೇ, ನಿನ್ನ ಬಾಯಿಂದ ಇಂಥ ಪುರಾತನ ಮಾತು ಹೇಳಬೇಕಾದ್ರೆ ಪೂರ್ತಿ ನಿನ್ನ ವಿಷಯಗಳು ನಾನೇ ಅಂತ ಹೇಳಿದೆ. ಅದು ಬುದ್ಧಿವಂತರಿಗೆ ಮಾತ್ರ ಗೊತ್ತು. ನೋಡು, ದುಷ್ಟ ಕೋನದಂತೆ ಮೈ ಬೆಳೆಸಿದ್ರೆ ಸಾಲದು ಮಗನೇ, ತಲೆಯಲ್ಲಿ ಬುದ್ಧಿ ಕೂಡ ಬೆಳೆಸಬೇಕು. ಸುಮ್ಮನೆ ಈ ನಿನ್ನ ಕ್ರಿಮಿನಲ್ ಬುದ್ಧಿಯನ್ನು ಬಿಟ್ಟು ಮನೆ ದಾರಿ ಹಿಡಿದರೆ ಒಳ್ಳೆಯದು. ಇಲ್ಲದಿದ್ದರೆ ಈ ಸಮಾಜದ ಎದುರಿಗೆ ನಿನ್ನ ಮಾನ ಮರ್ಯಾದೆಯನ್ನು 3 ಕಾಸಿಗೆ ಹರಾಜಾಗಬೇಕಾಗುತ್ತದೆ. ಎಚ್ಚರ. ಹೋಗ್ತೀನಿ. ಒಂದು ಮಾತು ನಿಜ, ನಿನ್ನಿಂದ ಅವಳು ಉಳಿದು ಅಂತ ತಿಳಿದುಕೊಳ್ಳಬೇಡ.
ಕಟ್ಟಿದ ಬುದ್ಧಿಯನ್ನು ಒಂದಲ್ಲ ಒಂದು ದಿನ ಬಿಚ್ಚಿ ಉಂಡೆ ತಿರುವೆ. ಬರ್ತೀನಿ. ಗುಡ್ ಬಾಯ್. बेटप्पा, जाते का टाइम हमारा एक बात सुन के जाओ। छिपकली का बच्चा कभी मगरमच्छ नहीं बन सकता, क्योंकि वो दीवार पर रेंगते रेंगते ही मर जाते हैं। ऐसा रेंगते रेंगते ही। ಸಮೀರ್ ಬಾರ್ಕಮುಲೆ, ಅಣ್ಣ, ಯಾರಪ್ಪ ನೀನು? ಎಲ್ಲಿಂದ ಬಂದಿ? ನಾನೇ ಕದಮ್ಮ. ನನ್ನ ಪರಿಚಯ ನಿನ್ನ ಗಂಡನಿಗೆ ಗೊತ್ತು. ನೋಡು, ಇಂಥವ್ರಿಗೆಲ್ಲ ನೀನು ಸೋಂಪು ಹಾಕಬೇಡ. ನಿಮ್ಮಂಥವ್ರಿಗೆ ನನ್ನ ಶ್ರೀರಕ್ಷೆ ಇದ್ದೇ ಇದೆ. ನೀನಿನ್ನು ಮನೆಗೆ ಹೋಗು. ಈ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಡು. ನಿನಗೆ ತುಂಬಾ ಧನ್ಯವಾದಗಳನ್ನು. ನಾನಿಲ್ಲಿ ಬರ್ತೀನಿ. ಆಯ್ತಮ್ಮ. ಊರಲ್ಲಿ ನಿನ್ನಂತ ಗಂಡರಿಲ್ಲೇ, ಊರಲ್ಲಿ ನಿನ್ನಂತ ಗಂಡರಿಲ್ಲೇ. ಬೆಟ್ಟಪ್ಪ, ನೀನು ಬೆಟ್ಟದಷ್ಟು ಬೆಳೆದು ನಿಂತರು ಒಂದಲ್ಲ ಒಂದು ದಿನ ಅದನ್ನು ಕರಗಿಸುವವನು ನಾನೇ. ಈ ಊರಲ್ಲಿ ಅದೆಷ್ಟು ಜನರಿಗೆ ತಪ್ಪು ತಿಳುವಳಿಕೆಯನ್ನು ನೀಡಿ ಅವರಿಂದ ಕುಬೇರನಾದ ನಿನಗೆ ಸರದಾರ ನಾನೇ ಅನ್ನೋದ ನಿನಗೇನು ಗೊತ್ತು ಮಗನೇ? ತಿಳಿಸ್ತೇನೆ. अगली हमारा मुलाकात होगा अब 30 मिनट की बात. कैसे 30 मिनट की बात? आओ, चल मेरा घोड़ा. ऐसा घोड़ा.
ನಾಯಿಗೆ ಮುಂದೆ ಹುಲಿ ಅಂತ ಅರ್ಥ ಮಾಡಿಕೋ. ಡ್ಯಾಡಿ ಸೋಮ್ ಬಂದಿರೋದು ಫೈರ್ ಇಂಜಿನು. ಆ ಬೆಂಕಿ ಆಸದೆ ವಾಪಸ್ ಹೋಗಲ್ಲ. ಈ ಭೂಮಿ ಮೇಲೆ ಮನುಷ್ಯನ ಜೀವ ತುಂಬಾ ಚಿಕ್ಕದು ಸಮೀರ್ ಬರ್ಕಮುಲೆ ಅಂತ ವೇದಶಾಸ್ತ್ರ ಹೇಳ್ತದೆ. ಈ ಚಿಕ್ಕದಾದ ಬದುಕಿನಲ್ಲಿ ಚೊಕ್ಕದಾದ ಜೀವನ ನಡೆಸಬೇಕಾದ್ರೆ ಒಡ ಹುಟ್ಟಿದವರ ಬೀದಿಗೆ ತಳ್ಳಿ ಮೋಸ ಮಾಡಿದರು. ಆದರೆ ಸತ್ಯದಿಂದ ಜಯಿಸಬೇಕಾದರೆ ಈ ಜಗತ್ತಿನಲ್ಲೇ ಇಲ್ಲ. ಅಂದು ಮಹಾತ್ಮ ಗಾಂಧಿ ಸತ್ತ ನಂತರ ಮತ್ತೊಬ್ಬರವರಂತೆ ಯಾರು ಹುಟ್ಟಲಿಲ್ಲ. ಸತ್ಯ ಹರಿಶ್ಚಂದ್ರ ಸತ್ತರು. ಅವನ ತತ್ವವನ್ನು ಯಾವನ ಮಗನು ಪಾಲಿಸಲಿಲ್ಲ. ಧರ್ಮ ಎಂಬುದು ದೊಡ್ಡ ಕೋರರ ಕೈಯಲ್ಲಿ ಸಿಕ್ಕು ಹೋಯಿತು. ಸಂಸ್ಕಾರ ಸಂಸ್ಕೃತಿ ದಿಕ್ಕಾಪಾಲಾಗಿ ಹೋಯಿತು. ಎಲ್ಲವನ್ನು ಮರೆತು ಈ ದುಷ್ಟನಿಗೆ ದುಷ್ಟನಾಗಲೇಬೇಕು. अरबस्तान में रहो, खरबस्तान में रहो, दुनिया में मेरा नाम जिंदा रहे. ಕಲಿಯುಗಕ್ಕೆ ಒಬ್ಬನೇ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಸಮೀರ್ ಬರ್ಕಮುಲೆ ಆದ್ರೆ ಈ ನರಹರಿ ಸಾಮ್ರಾಜ್ಯದಲ್ಲಿ ಈ ನರಹರಿನೇ ಗಂಡಸು. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಅಬ್ಬರಿಸಿ ಬೊಬ್ಬರಿದ್ರ ಎದುರಾಳಿ ಅವನೇ ಇರಲಿ ಹೆಡಕ್ ಮುರ್ಕೊಂಡು ಬೀಳಬೇಕು. ಅದು ಈ ನರಹರಿ ಅಂದ್ರ. चल तो उसको ओ कहता है, उस तो उसको रो कहता है. नरहरि चिकला तो अंडरवर्ल्ड डॉन 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 कहता है. ವಿಷ ತುಂಬಿಕೊಂಡು ಸರ್ಪದ ನೆತ್ತಿಯ ಮೇಲೆ ಎಷ್ಟೇ ಹಾಲು ಸುರಿಬಿದ್ರು ಹಲ್ಲಲ್ಲಿ ತುಂಬಿಕೊಂಡ್ರು ವಿಷ ಕಡಿಮೆ ಆಗೋದಿಲ್ಲ. ಹಂಗ ಈ ನರಹರಿ ಮುಂದೆ ಎಷ್ಟೇ ಒಣಪಿನ ಮಾತುಗಳನ್ನು ಆಡಿದ್ರು ಮನಸ್ಸಲ್ಲಿ ತುಂಬಿಕೊಂಡ್ರು ದೇಶ ಕಡಿಮೆ ಆಗೋದಿಲ್ಲ. ಬರ್ತೀನಿ ಬರ್ತೀನಿ